ಹೆತ್ತ ತಾಯಿಯೇ ದೇವರು ಎಂದು ಹೇಳುವ ನಮ್ಮ ಸಮಾಜದಲ್ಲಿ ಹಣ ಮತ್ತು ಆಸ್ತಿಯ ಆಸೆಗೆ ಮಗಳು ತನ್ನ ಸ್ವಂತ ತಾಯಿಯನ್ನೇ ಕೊಲೆ ಮಾಡಿಸಿದರೆ ನಂಬಲು ಸಾಧ್ಯವೇ? ರಾಜಸ್ಥಾನದ ಜೈಪುರದಲ್ಲಿ ನಡೆದ ಈ ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಸರ್ಕಾರಿ ಉದ್ಯೋಗ ಮತ್ತು ಆಸ್ತಿ ತನ್ನದಾಗಿಸಿಕೊಳ್ಳುವ ಉದ್ದೇಶದಿಂದ 23 ವರ್ಷದ ಯುವತಿ 7 ಲಕ್ಷ ರೂಪಾಯಿಗೆ ಸುಪಾರಿ ನೀಡಿ ತಾಯಿಯನ್ನ ಕಾರು ಹತ್ತಿಸಿ ಹತ್ಯೆ ಮಾಡಿಸಿದ್ದಾಳೆ ಎನ್ನುವ ಆರೋಪ ಇದೀಗ ಕೇಳಿಬರ್ತಾ ಇದೆ. ಆರಂಭದಲ್ಲಿ ಅಪಘಾತವಂತೇಳಿ ಕಂಡುಬಂದ ಪ್ರಕರಣ ಪೊಲೀಸರ ತನಿಖೆಯಲ್ಲಿ ಭೀಕರ ಕೊಲೆಯ ಸಂಚಾಗಿ ಬಯಲಾಗಿದೆ. ಹೌದು, ಕಳೆದ ಜುಲೈ 3ರಂದು ಜೈಪುರದ ಪ್ರತಾಪ್ ನಗರದಲ್ಲಿ 45 ವರ್ಷದ ನೀರಜ್ ಶರ್ಮಾ ಎಂದಿನಂತೆ ತನ್ನ ಮಗನನ್ನ ಕೋಚಿಂಗ್ ಸೆಂಟರ್ಗೆ ಬಿಟ್ಟು ಮನೆಗೆ ನಡೆದುಕೊಂಡು ಬರ್ತಾ ಇದ್ರು. ಈ ವೇಳೆ ಅತಿ ವೇಗದಲ್ಲಿ ಬಂದ ಸ್ಕಾರ್ಪಿಯೋ ಕಾರು ಹಿಂಬದಿಯಿಂದ ಡಿಕ್ಕಿ ಹೊಡೆದ ಪರಿಣಾಮ ಅವರು ಸ್ಥಳದಲ್ಲೇ ಮೃತಪಟ್ಟಿದ್ರು. ಮೊದಲಿಗೆ ಇದು ಹಿಟ್ ಅಂಡ್ ರನ್ ಪ್ರಕರಣ ಅಂತೇಳಿ ಭಾವಿಸಲಾಗಿತ್ತು. ಆದರೆ ಸಿಸಿಟಿವಿ ದೃಶ್ಯಾವಳಿಗಳನ್ನ ಪರಿಶೀಲಿಸಿದ ಪೊಲೀಸರಿಗೆ ಇದು ಅಪಘಾತವಲ್ಲ, ಪ್ರೀ ಪ್ಲಾನ್ ಮರ್ಡರ್ ಅನ್ನೋದು ಗೊತ್ತಾಗಿದೆ. ತನಿಖೆ ಮುಂದುವರೆದಂತೆ ಮೃತರ ಮಗಳು ಆಯುಷಿ ಶರ್ಮಾಳೆ ಈ ಸಂಚಿನ ಪ್ರಮುಖ ಸೂತ್ರಧಾರಿಯಾಗಿರುವುದು ಬಹಿರಂಗವಾಗಿದೆ. ತಂದೆಯ ನಿಧನದ ಬಳಿಕ ಸರ್ಕಾರಿ ಉದ್ಯೋಗ ತಾಯಿಗೆ ಸಿಕ್ಕಿದ್ದರಿಂದ ಮತ್ತು ಆಸ್ತಿ ವಿಚಾರದಲ್ಲಿ ಉಂಟಾದ ಅಸಮಾಧಾನವೇ ಈ ಭೀಕರ ಕೃತ್ಯಕ್ಕೆ ಕಾರಣ ಅಂತೇಳಿ ಹೇಳಲಾಗ್ತಾ ಇದೆ. ಪೊಲೀಸರ ಪ್ರಕಾರ ಆಯುಷಿ ತನ್ನ ಚಿಕ್ಕಪ್ಪ ಮೋಹನ್ ಸ್ವರೂಪ್ ಹಾಗೂ ಸಂಬಂಧಿ ಬಲರಾಮ್ ಜೊತೆಗೂಡಿ ಗುತ್ತಿಗೆ ಹಂತಕರಿಗೆ 7 ಲಕ್ಷ ರೂಪಾಯಿ ನೀಡಿದ್ಲು. ಹಲವು ದಿನಗಳ ಕಾಲ ನೀರಜ್ ಅವರ ಚಲನವಲನಗಳ ಮೇಲೆ ನಿಗಾ ಇಟ್ಟು ಅಂದೊಂದು ದಿನ ಸ್ಕಾರ್ಪಿಯೋ ಕಾರಿನಿಂದ ಡಿಕ್ಕಿ ಹೊಡೆಸಿ ಹತ್ಯೆ ಮಾಡಿದ್ರು. ಈ ಪ್ರಕರಣ ಸಂಬಂಧ ಮಗಳು ಸೇರಿ 7 ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಆದರೆ ಪ್ರಮುಖ ಸಂಚುಕೋರನಾಗಿರತಕ್ಕಂಥ ಬಲರಾಮ್ ಆಲಿಯಾಸ್ ರವಿ ಇನ್ನೂ ತಲೆಮರೆಸಿಕೊಂಡಿದ್ದು ಆತನಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಹಣ, ಆಸ್ತಿ ಮತ್ತು ಅಧಿಕಾರದ ಆಸೆ ಎಷ್ಟರ ಮಟ್ಟಿಗೆ ಮಾನವೀಯ ಮೌಲ್ಯಗಳನ್ನ ಮರೆಮಾಚಬಹುದು ಎಂಬುದಕ್ಕೆ ಈ ಒಂದು ಘಟನೆಯೇ ಕರಾಳ ಉದಾಹರಣೆ. ತಾಯಿಯ ಪ್ರೀತಿ ಎಲ್ಲ ಸಂಬಂಧಗಳಿಗಿಂತ ಶ್ರೇಷ್ಠವೆಂದು ಹೇಳುವ ಸಮಾಜದಲ್ಲಿ ಅದೇ ತಾಯಿಯ ವಿರುದ್ಧ ಇಂತಹ ಭೀಕರ ಸಂಚು ರೂಪಿಸಿರುವ ಆರೋಪ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಪ್ರಕರಣದ ತನಿಖೆ ಮುಂದುವರೆದಿದ್ದು ನ್ಯಾಯಾಲಯದಲ್ಲಿ ಇನ್ನಷ್ಟು ಸತ್ಯಾಂಶಗಳು ಹೊರಬರುವ ನಿರೀಕ್ಷೆ ಇದೆ. ಮಂಜುನಾಥ್ HR, ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು.